ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ. ದಂ ದುರ್ಗಾಯೈ ನಮಃ. ತಾಯಿ ಭಗವತಿಯನ್ನು ಆರಾಧಿಸುತ್ತಾ ಸಮಸ್ತ ನಾಡಿನ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ನವಮಿ ತಿಥಿ. ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಈ ದಿವಸದ ದ್ವಾದಶ ರಾಶಿಗಳ ಫಲಾಫಲಗಳು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಕೌಟುಂಬಿಕ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ಮಾಡಲಾಗುವುದಿಲ್ಲ. ದೈಹಿಕವಾಗಿ ಆಲಸ್ಯ ಮತ್ತು ಉದಾಸೀನತೆ ಕಾಡುವ ಸಂಭವವಿದೆ. ಒಡಹುಟ್ಟಿದವರ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಪ್ರಗತಿ ಕಂಡುಬರುವುದಿಲ್ಲ. ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕದ್ದು. ಈ ದಿವಸದಲ್ಲಿ ಮೇಷರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭವರ್ಣ ಹಳದಿ, ಪರಿಹಾರ ಶಿವದರ್ಶನ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಉದ್ಯೋಗಿಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗಲಿದೆ ಮತ್ತು ಮಾನಸಿಕವಾಗಿ ಖಿನ್ನತೆ ಉಂಟಾಗುವ ಸಂಭವ ಇದೆ. ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ ಅನುಭವಿಸಲಿದ್ದೀರಿ. ಶಾಂತಿ ನೆಮ್ಮದಿಯಿಂದ ನೀವು ಈ ದಿನವನ್ನು ನೋಡಲಾಗುವುದಿಲ್ಲ. ಈ ದಿವಸದಲ್ಲಿ ನೀವು ನಿಮ್ಮ ಕುಲದೇವರ ಮತ್ತು ಶಿವಾಷ್ಟೋತ್ತರ ಪಠಣ ಉತ್ತಮವಾಗಿರುತ್ತದೆ. ಈ ದಿವಸದ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 9, ಶುಭವರ್ಣ ಬಿಳಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ನೀವು ಅನ್ಯರ ವಿಚಾರದಲ್ಲಿ ತಲೆ ಹಾಕುವುದರಿಂದ ಸಮಸ್ಯೆಗಳು ಎದುರಾಗಲಿವೆ. ಇನ್ನೊಬ್ಬರಿಗೆ ಸಹಾಯ ಮಾಡಲು ಮುಂದಾಗುವುದರಿಂದ ನೀವು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಶಾಂತಿ ನೆಮ್ಮದಿ ಇಲ್ಲದ ಮಾನಸಿಕ ಸ್ಥಿತಿ ಉಂಟಾಗಲಿದೆ. ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಮಿಥುನ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 4, ಶುಭವರ್ಣ ಹಸಿರು, ಪರಿಹಾರವಾಗಿ ಶಿವಾಷ್ಟೋತ್ತರ ಪಠಣೆ ಉತ್ತಮ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ನಿಮಗೆ ಸಾಕಷ್ಟು ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣವಾಗಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಧನ ಲಾಭವನ್ನು ನೋಡಲಿದ್ದೀರಿ. ದೀರ್ಘಾವಧಿ ಸಾಲದಿಂದ ಸ್ವಲ್ಪ ಮಟ್ಟಿಗೆ ಮುಕ್ತರಾಗಲಿದ್ದೀರಿ. ಕರ್ಕಾಟಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 6, ಶುಭವರ್ಣ ಮಿಶ್ರ ಬಣ್ಣ, ಪರಿಹಾರ ತ್ರಯಂಬಕೇಶ್ವರ ಆರಾಧನೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಮಂದಗತಿಯಲ್ಲಿ ಸಾಗಬಹುದು. ಯಾವುದೇ ಕೆಲಸದಲ್ಲೂ ಏಳಿಗೆ ಕಂಡುಬರುವುದಿಲ್ಲ. ಸಂಕಷ್ಟಗಳ ಸರಮಾಲೆ ಆಗಬಹುದು. ಮಾನಸಿಕ ಮತ್ತು ದೈಹಿಕ ಆಲಸ್ಯ ಮತ್ತು ಆಯಾಸ ಕಾಡುವ ಸಾಧ್ಯತೆ ಇದೆ. ಅತ್ಯಂತ ಮುಂಜಾಗರೂಕತೆಯಿಂದ ಇರತಕ್ಕದ್ದು. ಸಿಂಹರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 6, ಶುಭವರ್ಣ ಕೆಂಪು. ಸಿಂಹರಾಶಿಯವರಿಗೆ ಈ ದಿವಸದ ಪರಿಹಾರ ಶ್ರೀ ಗಣೇಶನ ಆರಾಧನೆ ಅಥವಾ ದರ್ಶನ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರಗಳಲ್ಲಿ ಒತ್ತಡಗಳು ನಿವಾರಣೆ ಆಗಲಿದೆ. ಕೆಲಸ ಕಾರ್ಯಗಳು ಉತ್ತಮ ಪ್ರಗತಿ ಆಗಲಿದೆ. ಉದ್ಯೋಗಗಳಿಗೆ ವೇತನ ಹೆಚ್ಚು ಆಗಲಿದೆ ಮತ್ತು ಉದ್ಯೋಗಗಳ ಭರ್ತಿಯಾಗುವ ಸಾಧ್ಯತೆಗಳಿದೆ. ಇದೇ ದಿನ ಶುಭದಾಯಕವಾಗಿದೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭವರ್ಣ ನೀಲಿ, ಪರಿಹಾರವಾಗಿ ಲಿಂಗಾಷ್ಟಕ ಸ್ತೋತ್ರ ಪಠಣ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ನೂತನ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಎದುರಾಗುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಗತಿಯಲ್ಲಿ ಬಹಳಷ್ಟು ಇಳಿಮುಖವನ್ನು ಕಾಣಲಿದ್ದೀರಿ. ಯಾವುದೇ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಕಂಡುಬರುವುದಿಲ್ಲ. ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 2, ಶುಭವರ್ಣ ಶ್ವೇತವರ್ಣ. ತುಲಾರಾಶಿಯವರಿಗೆ ಈ ದಿವಸದ ಪರಿಹಾರ ಅರ್ಧನಾರೀಶ್ವರ ಸ್ತೋತ್ರ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಶಿಸ್ತನ್ನು ಕಾಣಲಿದ್ದೀರಿ. ಅನಗತ್ಯವಾದ ಅಪನಿಂದನೆಗಳಿಂದ ದೂರವಾಗಲಿದ್ದೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಅಭಿವೃದ್ಧಿ ಆಗಲಿದೆ. ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನು ಕಾಣಲಿದ್ದೀರಿ. ಈ ದಿವಸ ಶುಭದಾಯಕವಾಗಿ ನೀವು ಕಾಣಬೇಕಾದರೆ ಶಿವ ಅಷ್ಟೋತ್ತರ ಪಠಣೆ ಉತ್ತಮ. ಈ ದಿವಸದ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭವರ್ಣ ಬಿಳಿ. ಮುಂದಿನ ರಾಶಿ
ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಇಂದು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದಂತಹ ಕಾರ್ಯಸಫಲತೆಯನ್ನು ಕಾಣಬಹುದು. ತೆಂಗು ಮತ್ತು ಅಡಿಕೆ ಬೆಳೆಗಾರರಿಗೆ ಉತ್ತಮ ಧನಲಾಭವಾಗಲಿದೆ. ಸಂಗಾತಿಯ ಸಹಕಾರದಿಂದ ಅಂದುಕೊಂಡಂತಹ ಎಲ್ಲ ಪ್ರಮುಖ ಕೆಲಸಗಳು ಕಾರ್ಯಗಳು ಯಶಸ್ಸನ್ನು ಕಾಣಲಿದ್ದೀರಿ. ಈ ದಿವಸದಲ್ಲಿ ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ 5, ಶುಭ ವರ್ಣ ಹಸಿರು. ಈ ದಿವಸದಲ್ಲಿ ಭಗವತಿಯ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸಮಾಜ ಸೇವಕರಿಗೆ ಮತ್ತು ಸುಧಾಕರರಿಗೆ ಸಾಮಾಜಿಕವಾಗಿ ಮತ್ತು ಉತ್ತಮ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗಲಿದೆ. ಬರಹಗಾರರು ಮತ್ತು ಸಂಶೋಧಕರಿಗೆ ಶುಭದಾಯಕವಾಗಿದೆ. ಈ ದಿನಮಾನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಶಾಫಲ್ಯತೆಗಳನ್ನು ಕಾಣಲಿದ್ದೀರಿ. ಮಕರ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 9, ಶುಭವರ್ಣ ಕೆಂಪು. ಈ ದಿವಸದಲ್ಲಿ ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ಪಠಣ ಅಥವಾ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಇಲ್ಲದ ದಿನವನ್ನು ನೋಡಲಿದ್ದೀರಿ. ಅನಗತ್ಯವಾದ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾಗಲಿದ್ದೀರಿ. ಸಂಕಷ್ಟದ ಸರಮಾಲೆಯಾಗಿ ನಿಮ್ಮನ್ನು ಬಹಳಷ್ಟು ಕುಗ್ಗಿಸಲಿದೆ. ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕ ದಿನಮಾನವಾಗಿದೆ. ಕುಂಭರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 2, ಶುಭವರ್ಣ ಬಿಳಿ. ಕುಂಭರಾಶಿಯವರು ತ್ರಯಂಬಕೇಶ್ವರ ಆರಾಧನೆ ಅಥವಾ ಗುರುರಾಯರ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ನಿಮ್ಮ ಆರ್ಥಿಕವಾಗಿ ನಷ್ಟವನ್ನು ನೋಡುವ ಸಾಧ್ಯತೆ ಇದೆ ಮತ್ತು ನೂತನ ಕೆಲಸ ಕಾರ್ಯಗಳು ಆರಂಭಿಸಲು ಸಕಾಲವಲ್ಲ ಮತ್ತು ಈ ದಿವಸದಲ್ಲಿ ಎಲ್ಲ ಕಷ್ಟ ಕಾರಣಗಳಿಗೆ ಎದುರಾಗುವ ಸಾಧ್ಯತೆಗಳಿದೆ. ನೀವು ಸಾಕಷ್ಟು ಕುಗ್ಗಲಿದ್ದೀರಿ. ಈ ದಿನ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಮೀನರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಈ ದಿವಸದಲ್ಲಿ ಶಿವಾಲಯ ದರ್ಶನ ಮತ್ತು ಶಿವತಾಂಡವ ಸ್ತೋತ್ರ ಪಠಣ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.